ಚಿಕ್ಕ ಹಳ್ಳಿಯೊಂದರಲ್ಲಿ ಸುಂದರವಾದ ನಿಸರ್ಗದ ನಡುವೆ ಕೃಷ್ಣ ಮತ್ತು ನಂದಿನಿಯ ಪ್ರೀತಿ ಅರಳಿತು. ಇಬ್ಬರು ಹಳ್ಳಿಯ ಸರ್ಕಾರಿ ಕಾಲೇಜಿನಲ್ಲಿ ಓದುತ್ತಿದ್ದರು. ಮಕ್ಕಳಾಗಿದ್ದಾಗಲೇ ಪರಸ್ಪರ ಗೆಳೆಯರಾಗಿದ್ದ ಅವರು ಸಮಯ ಜಾರಿ ಹೋದಂತೆ ತಮ್ಮ ಸ್ನೇಹ ಪ್ರೀತಿಯಾಗಿ ಬೆಳೆದು ಬಂತು. ಕೃಷ್ಣನಿಗೆ ನಂದಿನಿಯ ನಗು ತುಂಬಾ ಇಷ್ಟ. ಅವಳ ಮಾತಿನಲ್ಲಿ ಒಂದು ತಾಳ ಮದ್ದಿತ್ತು. ಅವಳ ಕಣ್ಣಿನಲ್ಲಿ ಭರವಸೆ ಹೊಳೆಯುತ್ತಿತ್ತು. ನಂದಿನಿಗೂ ಕೃಷ್ಣನ ಆರೈಕೆ ತುಂಬಾ ಪ್ರಿಯ. ಯಾವುದೇ ಸಮಸ್ಯೆ ಬಂದರೂ ಅವನು ಸದಾ ತನ್ನ ಬೆಂಬಲ ನೀಡುತ್ತಿದ್ದ. ಸಣ್ಣ ಸಣ್ಣ ಮಾತುಕತೆಗಳು, ಒಟ್ಟಿಗೆ ಹಂಚಿಕೊಂಡ ಕನಸುಗಳು, ಹಳ್ಳಿಯ ಕೇರಳ ತೋಟದ ದಾರಿಯಲ್ಲಿ ನಡೆದ ನೆನಪುಗಳು, ಇವೆಲ್ಲವೂ ಅವರ ಪ್ರೀತಿಯ ಮೆಲುಕುಗಳಾಗಿದ್ದವು. ವಿಶ್ವಾಸದ ಪರೀಕ್ಷೆ. ಒಮ್ಮೆ ನಂದಿನಿಯ ಮನೆಯವರು ಆಕೆಗೆ ಬೇರೆ ಊರಿನಲ್ಲಿ ಮದುವೆ ಮಾಡಬೇಕೆಂದು ನಿರ್ಧರಿಸಿದರು. ನಂದಿನಿ ತನ್ನ ಮನಸ್ಸನ್ನು ತನ್ನ ತಂದೆಗೆ ತಿಳಿಸಲು ಹಿಂಜರಿಯುತ್ತಿದ್ದಳು. ಆದರೆ ತನ್ನ ಪ್ರೀತಿಗಾಗಿ ಹೋರಾಟ ಮಾಡಬೇಕು ಎಂಬ ಧೈರ್ಯ ಬಂದು ನಂದಿನಿ ಮನೆಯಲ್ಲಿ ತನ್ನ ಪ್ರೀತಿಯ ವಿಷಯ ಹೇಳಿದಳು. ಆದರೆ ಅವಳ ತಂದೆ ಕೋಪಗೊಂಡು, ನೀನು ನಮ್ಮ ಗೌರವಕ್ಕೆ ಮಸುಕೇರುವ ಹಾಗಿಲ್ಲ ಎಂದು ತೀವ್ರವಾಗಿ ವಿರೋಧಿಸಿದರು. ನಂದಿನಿಗೆ ಈ ನಿರ್ಧಾರ ಸಹಿಸಲಾಗಲಿಲ್ಲ. ಆಕೆಗೆ ತನ್ನ ಪ್ರೀತಿಯ ಮೇಲೆ ವಿಶ್ವಾಸವಿತ್ತು. ಕೃಷ್ಣನ ಭರವಸೆ ಮೇಲೆ ನಂಬಿಕೆ ಇತ್ತು. ಅವಳ ಧೈರ್ಯ ಮತ್ತು ಪ್ರೀತಿಯ ಶುದ್ಧತೆಯ ಮುಂದೆ ಅವಳ ಮನೆಯವರು ಸ್ವಲ್ಪ ಮೃದುರಾದರು. ಕೃಷ್ಣ ಕೂಡ ತನ್ನ ಪ್ರೀತಿಯನ್ನು ಸಾಬೀತುಪಡಿಸಲು ಮನೆ ಮಂದಿಯ ಮುಂದೆ ನಿಂತ. ಕೊನೆಗೂ ಹಳ್ಳಿಯವರ ಬೆಂಬಲ, ನಂದಿನಿಯ ತಾಯಿಯ ಪ್ರೋತ್ಸಾಹ ಮತ್ತು ಅವರ ನಿರಂತರ ಹೋರಾಟದಿಂದ ನಂದಿನಿಯ ತಂದೆಯ